ಹೊಟ್ಟೆ ತುಂಬಾ ಊಟ ಮಾಡ್ದೆ ಇಲ್ವಾ? ನಾಚಿಕೆ ಇಕ್ಕಬೇಡ ನೀನು. ಹೋ ಅಯ್ಯಯ್ಯಪ್ಪ, ಹೊಟ್ಟೆ ತುಂಬ್ತು ಕಣಜ್ಜೆ. ಓ, ನೀನ್ ಹೊಟ್ಟೆ ತುಂಬ ಊಟ ಮಾಡ್ದ ಇಲ್ಲ ಅಂಚ. ನೀನಲ್ಲಿ ಅರ್ಧ ಬರ್ಧ ಹೊಟ್ಟೆಗೆ ಇಕ್ಕದು. ಕವಿತಾ, ನೀನು ಹೊಟ್ಟೆ ತುಂಬಾ ತಿಂದೆ ತಾನೆ? ಏನಜ್ಜಿ ಹಿಂಗಂತ್ಯ? ಹೊಟ್ಟೆ ತುಂಬಾ ಊಟ ಮಾಡ್ದೆ ನಾನು. ಯಾ ಪಾಪ, ನೀನ್ ತಿಂದು ಹೊಟ್ಟೆ ತುಂಬಾ? ಹಿರಿಯಾದಪ್ಪ, ನನಗಂತೂ ಮಾಮ ಮಾಮ ಅಂತಂದು ಅಟ್ಕಾಯಿಸ್ಕೊಂಡ್ಬಿಟ್ಟೈತಿ. ನಾನು ಎಲ್ಲಿ ಹೋದ್ರು ಮಾಮ ಅಂತ ಬರ್ತೈತಿ. ದೇವ್ರೇ, ಅಲ್ಲಿ ಪಿಳ್ಳದ ಎಷ್ಟೈತೆ ಅಷ್ಟು ನೋಡ್ಕೆ ಹೋಗ್ತಾನೆ. ನಂದು ಯಾಕೆ ಹೇಳ್ತೈತಿ ಹುಡುಗಿ ಅಂತಂದು. ಏನ್ಲ ಪಾಪ, ಹೊಟ್ಟೆ ಮುಂಡಿಲ್ ನೀನು? ಅಜಾಯ್, ಆ ಪಿಳ್ಳ ಮಾತು ಏನ್ ಕೇಳ್ತೀಯ ಅಂತ? ಹೊಟ್ಟೆ ಮುಂಡಿಲ್ ನಿನಗೆ ನನ್ನ ಬಗ್ಗೆ ಗೊತ್ತಿಲ್ವೇ? ನನಗೇನು ಹೊಟ್ಟೆ ತುಂಬಿಲ್ಲ ಅಂದ್ರೆ ಅಷ್ಟೇ ನಿನ್ ಮರ್ಯಾದೆ ಗೋವಿಂದ. ಅಲ್ಲ ಕಣಮ್ಮ, ಅವ್ನು ಹೊಟ್ಟೆ ತುಂಬ ಊಟ ಮಾಡಿಲ್ಲ ಅಂದ್ರೆ ಅಷ್ಟೇ ಮರ್ಯಾದೆ ಕಳಿತಾನ ಅವನು 3 ಕಾಸಿಗೆ. ಅಲ್ಲ ಕಣ್ರಮ್ಮಣೆ, ಇಷ್ಟು ವರ್ಷ ಆಯ್ತಾ ನಮ್ಮ ಚಿಂಟು ನೋಡು ಎಷ್ಟು ದೊಡ್ಡನಾಗ್ಯಾನೆ. ನೀವು ಸಣ್ಣ ಮಗಿನಾಗ ಬಂದಿದ್ದು ಜಗಳಾಡ್ಕೊಂಡು ಎಷ್ಟು ದಿನ ಆಯ್ತು ಹೇಳು? ಏನೋ ವಿಷಯಗಳಿಗೆ ಆಗೋತು. ನಾನು ಯಪ್ಪಂಗ ಬರಲ್ಲ ಅಂದೆ. ನಾನು ನಡಿ ಹೋಗನ, ಸಂಬಂಧ ಬಿಡಕ್ಕಾಗ್ತೈತೆ ಅಂತಂದು ಕರ್ಕೊಂಬಂದೆ. ಬೈಸ್ಕೊಂಬನ ಅಂತಂದು ಏನ್ ಮಾಡಕ್ಕಾಗ್ತೈತಿ? ಅಜ್ಜಿ, ಒಂದ್ ಮಾತು ಹೇಳಪ್ಪ. ಅಲ್ಲ, ಹೆಂಗಿದ್ರು ಚಿಂಟುಗೆ ದೊಡ್ಡನಾಗಿದ್ಮೇಲೆ ಯಾಕೆ ನಮ್ಮ ಮಗಳನ್ನೇ ಮದುವೆ ಮಾಡ್ಕೋಬಾರ್ದು? ಇನ್ನು ಸಂಬಂಧ ಚೆನ್ನಾಗಿರ್ತೈತಿ. ನನ್ನ ಆಸೆನೂ ಅದೇ, ಚಿಂಟು ನಮ್ಮ ಮಳೆ ಆಗ್ಬೇಕು ಅಂತಂದು. ಅಯ್ಯಯ್ಯೋ, ನಾನ್ ಮದ್ವೆ ಆಗಲ್ಲ ಪಿ ಹುಡುಗಿನ. ಅಷ್ಟೇ, ನಾನ್ ಮದ್ವೆ ಆಗಲ್ಲ ಅಂದ್ರೆ ನಾನು ಮದ್ವೆ ಆಗಲ್ಲ. ಬೇಕಾದ್ರೆ ಹಿಂಗೆ ಸನ್ಯಾಸಿ ಆಗ್ತೀನಿ, ನಾನ್ ಮಾತ್ರ ಮದ್ವೆ ಆಗಲ್ಲ. ಯಾಕಮ್ಮ ಹಂಗಂತ್ಯ? ನನಗೇನ್ ಚೆನ್ನಾಗಿಲ್ವೇ? ಹೂನು, ಅವಳಿಗೆ ನಾ ಇದ್ ನೋಡಿ ಎಂತ ಚೆನ್ನಾಗಿ. ಯಾಕೆ ಮದ್ವೆ ಮಾಡ್ಕೊಂಬಲ್ ನೀನು? ನಾನ್ ಮದ್ವೆನೇ ಆಗಲ್ಲಪ್ಪ ನಾನು. ನೋಡಮ್ಮ, ಅವ್ನ್ ಮದ್ವೆನೇ ಆಗಲ್ವಂತೆ. ಇವಾಗ ಹಂಗಂತಾರೆ ಹೇಳು? ಇವಾಗ ಸಣ್ಣ ಹುಡುಗರೆಲ್ಲ ನಾವು ಹಂಗೆ ತಾನೆ ಅಂತಿದ್ದು. ದೊಡ್ಡರಾದಾಗ ಮದ್ವೆ ಆಗ್ತಾರೆ. ವಾ ಮಾಮ, ಟಿವಿ ನೋಡಿ ನೋಡಿ ಯಾರನ್ನ ಏನಾದ್ರೂ ಲವ್ ಮಾಡಿ ಮದ್ವೆ ಆದ್ರೆ ನಾನ್ ಸುಮ್ನಿರಲ್ಲ ನೋಡು. ಅವಳು ನೋಡ್ಸ್ಬಿಟ್ಟು ನಾನು ನಿನ್ನ ಕಟ್ಕೊಂತೀನಿ ಅಷ್ಟೇ. ನೀನ್ ನನ್ನೊಂದೇ ಮದುವೆ ಆಗ್ಬೇಕು. ಯಾವತ್ತಿದ್ರು ಚಿಂಟುಗೆ ಕಾವೇನೆ ಜೋಡಿ. ನನಗ್ ಜೋಡಿ ಅಂತಿದ್ದು ನೋಡೆ. ನಿನ್ ಮಗಳು ಏಟು ಈಗಲೇ ಎಷ್ಟು ಮುಂದವಳೆ. ಇನ್ನೇನ್ ಮತ್ತೆ ನನ್ ಮಗಳು ತಾನೆ, ಅದಕ್ಕೆ ನೀವೆಲ್ಲರೂ ನೀವೇ ಮಾತಾಡ್ಕೊಂತೀರಾ? ಹೆಂಗೈತೆ ನೋಡ್ರಿ. ನಮ್ಮ ಅಮ್ಮಯ್ಯ ಒಪ್ಕೆಮಲ್ಲ, ನಮ್ಮ ಅಪ್ಪಯ್ಯ ಒಪ್ಕೆಮಲ್ಲ, ನಮ್ಮ ಅಜ್ಜಿನ ಒಪ್ಪಿಸ್ಕೋಬೋದು ನೀವು. ಲೋ ಚಿಂಟು, ನಿನಗೆ ಆಸೆ ಇರೋದಕ್ಕೆ ಮತ್ತೆ ನಮ್ಮ ಅಮ್ಮ ಒಪ್ಕೆಮಲ್ಲ, ನಮ್ಮ ಅಪ್ಪ ಒಪ್ಕೆಮಲ್ಲ ಅಂತ್ಯ. ಆಸೆ ಐತೆ ತಾನೆ, ಅವ್ರನ್ನ ಒಪ್ಪಿಸ್ತೀವಿ ಬಿಡು. ಐ ಲವ್ ಯು ಮಾಮ. ಸುಮ್ಮನೆ ಕೂತ್ಕೊಂಡ್ರೆ ಸರಿಯಾಗೈತಿಲ್ಲ ನೋಡು. ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗಬೇಕು. ನಾನು ಎಲ್ಲಿ ಹೋಗ್ತಾನೆ? ಅಯ್ಯೋ ಬಿಡ ಮನೆ ಹತ್ತಾಗ ಯಾರ್ಯಾರಣೆಗೆ ಯಾರ್ಯಾರನ್ನ ಬರ್ದಿರ ಅವ್ರನ್ನೇ ಮದ್ವೆ ಮಾಡ್ಕೊಂಬಕ್ಕಾಗದು. ಸುಮ್ಮನೆ ನಾವು ಆಸೆ ಇಕ್ಕೊಂತೀವಿ. ಈಗ ಎಷ್ಟೋ ಜನ ಅವ್ರಿಗೆ ಮದ್ವೆ ಮಾಡ್ಕೋಬೇಕು, ಇವ್ರನ್ನ ಮದ್ವೆ ಮಾಡ್ಕೋಬೇಕಂದರು. ಆಮೇಲೆ ಅವ್ನು ಯಾರನ್ನೋ ಇಷ್ಟಪಟ್ಟು ಒಬ್ಳನ್ನ ಗಡಿಕೊಂಡು ಬಂದ್ರೆ ಏನ್ ಮಾಡ್ತೀಯ? ಇಲ್ಲ ನಿನ್ ಮಗಳೇ ಯಾರನ್ನ ಇಷ್ಟಪಟ್ಟು ಮದುವೆ ಮಾಡಿದ್ರೆ ಏನ್ ಮಾಡ್ತೀಯ? ನನ್ನ ಮಗಳ ಹಂಗೆಲ್ಲ ಮಾಡಲ್ಲ. ನಿನ್ ಮೊಮ್ಮಗನ ಏನ್ ಮಾಡ್ತಾನೋ ಗೊತ್ತಿಲ್ಲ. ನೋಡೋಣ ಹೆಂಗಾತೈತ. ಆದ್ರೆ ಮಾತಾಡ್ಬೇಕು ಚಿಂಟರಪ್ಪ ಇಂತಾಗಿ. ದೊಡ್ಡನಾದಾಗ ನನ್ನ ಮಗಳನ್ನೇ ಮದುವೆ ಮಾಡ್ಕೋಬೇಕು. ಈಗಳಮ್ಮ ನಮ್ಮ ಆಸ್ತಿ ಎಲ್ಲ ಬೇಕಾದ್ರೆ ನಿಮ್ ಬರ್ಕೊಡ್ತೀನಿ. ಆ ಹುಡುಗ ಮದ್ವೆ ಆಗಕ್ಕೆ ಇಷ್ಟಪಡ್ತಿಲ್ಲ, ಇವನ್ ಆಸ್ತಿ ಬರ್ಕೊಡ್ತಾನಂತಿ. ಇನ್ಮೇಲೆ ಅದು ಇಬ್ರು ಫೋನ್ ಮಾಡ್ರಿ. ಒಂದ್ ಫೋನ್ ಮಾಡಲ್ಲ, ಏನಿಲ್ಲ. ನಿಮ್ ನಂಬರ್ನಂತ ಇಲ್ಲ. ಎಷ್ಟ್ ಸಲ ನೆನ್ಸ್ಕೊಂತಿದ್ದೆ ಗೊತ್ತೇ ನಾನು. ಇಲ್ಲ ಅಜ್ಜಿ, ಮಾಡ್ತೀವಿ ಫೋನ್ ಇನ್ಮೇಲೆ. ನೋಡಿರೆ ಅಂತೂ ಇಂತೂ ನಮ್ ಚಿಂಟುಗೆ ಒಂದ್ ಹುಡುಗಿ ಸಿಕ್ಕಾತು. ನೋಡಿರ ಹುಡುಗಿ ತುಂಬಾ ಜೋರಾಗಿ ಐತಿ. ಮದುವೆ ಮಾಡ್ಕೊಂಬಕ್ಕೆ ಈಗ್ಲೇ ಹಿಂಗೆ ಮುಂದೆ ಹೆಂಗೋ ನೋಡಿರಿ. ಇವ್ನು ಮದುವೆ ಆಗಲ್ಲ ಅಂತಾನೆ, ಏನೋ ಗೊತ್ತಿಲ್ಲ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ.